ಮಲೆನಾಡು ಭಾಗದಲ್ಲಿ ಸುರಿದ ಧಾರಾಕಾರ ಮಳೆ ಈಗ ಬಿಡುವು ಕೊಟ್ಟಿರುವಂಥದ್ದು. ಬಿಡುವು ಕೊಟ್ಟಿರೋದ್ರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿದೆ. ಹಾಗಾಗಿ ರೈತರು ತಮ್ಮ ಕೃಷಿ ಭೂಮಿಯನ್ನು ಈಗಾಗಲೇ ಉಳುಮೆ ಮಾಡಿಕೊಂಡು ಎಲ್ಲ ರೀತಿಯ ತಯಾರಿಯನ್ನು ಮಾಡಿ ಬಿತ್ತನೆಗಾಗಿ ಕಾಯ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನನಗೆ ಶಿವಮೊಗ್ಗದ ಹೊರಭಾಗದಲ್ಲಿ ಇರುವಂಥ ಕುಂಚನಹಳ್ಳಿ ಆ ಭಾಗದಲ್ಲಿದ್ದೇನೆ. ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಬಿತ್ತನೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕೃಷಿ ಭೂಮಿಯನ್ನು ಹಸನು ಮಾಡಿಕೊಂಡು ಇನ್ನೇನು ಮತ್ತೊಂದು ಹದ ಮಳೆ ಬಂದರೆ ಸಾಕು ಈಗಾಗಲೇ ಬಿತ್ತನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ನೋಡ್ಬೋದು. ಹೇಗೆ ಎಲ್ಲ ರೀತಿಯ ಮಣ್ಣನ್ನು ಹದ ಮಾಡ್ಕೊಂಡಿದ್ದಾರೆ, ಎಲ್ಲವೂ ತಯಾರಿದೆ. ಮತ್ತೊಂದು ಮಳೆ ಆದರೆ ಈಗ ಬಿತ್ತನೆ ಮಾಡಲಿಕ್ಕೆ ಮಲೆನಾಡು ಭಾಗದ ರೈತರು ತಯಾರಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಕೃಷಿ ಇಲಾಖೆ ಸಹ ಹೇಳಿದೆ, ಯಾರೂ ಸಹ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಖರೀದಿಸಬೇಡಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ರಸಗೊಬ್ಬರಗಳ ಕೊರತೆ ಇಲ್ಲ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಸಹ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಕೃಷಿ ಇಲಾಖೆ ಕೊಟ್ಟಿರುವಂಥದ್ದು ನೋಡ್ಬೋದು. ಹೇಗೆ ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕೃಷಿ ಭೂಮಿಯನ್ನು ಹದ ಮಾಡಿ ಬಿತ್ತನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ, ಶಿಕಾರಿಪುರ, ಸೊರಬ ಮತ್ತು ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲಾಗುತ್ತೆ. ಮೆಕ್ಕೆಜೋಳ ಬಿತ್ತನೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೇವಲ ಒಂದೇ ಒಂದು ಹದ ಮಳೆ ಬಿದ್ದರೆ ಸಾಕು, ಬಿತ್ತನೆಗೆ ರೈತರು ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ಕೃಷಿ ಇಲಾಖೆ ಸನ್ನದ್ಧವಾಗಿದ್ದರೆ, ಮತ್ತೊಂದೆಡೆ ರೈತರು ಸಹ ಈಗಾಗಲೇ ಬಿತ್ತನೆಗೆ ತಯಾರಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಭಾಗದಲ್ಲಿ ಸುರಿದ ಧಾರಾಕಾರ ಮಳೆ ಈಗ ಬಿಡುವು ಕೊಟ್ಟಿರುವಂಥದ್ದು. ಬಿಡುವು ಕೊಟ್ಟಿರೋದ್ರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿದೆ. ಹಾಗಾಗಿ ರೈತರು ತಮ್ಮ ಕೃಷಿ ಭೂಮಿಯನ್ನು ಈಗಾಗಲೇ ಉಳುಮೆ ಮಾಡಿಕೊಂಡು ಎಲ್ಲ ರೀತಿಯ ತಯಾರಿಯನ್ನು ಮಾಡಿ ಬಿತ್ತನೆಗಾಗಿ ಕಾಯ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನನಗೆ ಶಿವಮೊಗ್ಗದ ಹೊರಭಾಗದಲ್ಲಿ ಇರುವಂಥ ಕುಂಚನಹಳ್ಳಿ ಆ ಭಾಗದಲ್ಲಿದ್ದೇನೆ. ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಬಿತ್ತನೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕೃಷಿ ಭೂಮಿಯನ್ನು ಹಸನು ಮಾಡಿಕೊಂಡು ಇನ್ನೇನು ಮತ್ತೊಂದು ಹದ ಮಳೆ ಬಂದರೆ ಸಾಕು ಈಗಾಗಲೇ ಬಿತ್ತನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ನೋಡ್ಬೋದು. ಹೇಗೆ ಎಲ್ಲ ರೀತಿಯ ಮಣ್ಣನ್ನು ಹದ ಮಾಡ್ಕೊಂಡಿದ್ದಾರೆ, ಎಲ್ಲವೂ ತಯಾರಿದೆ. ಮತ್ತೊಂದು ಮಳೆ ಆದರೆ ಈಗ ಬಿತ್ತನೆ ಮಾಡಲಿಕ್ಕೆ ಮಲೆನಾಡು ಭಾಗದ ರೈತರು ತಯಾರಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಕೃಷಿ ಇಲಾಖೆ ಸಹ ಹೇಳಿದೆ, ಯಾರೂ ಸಹ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಖರೀದಿಸಬೇಡಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ರಸಗೊಬ್ಬರಗಳ ಕೊರತೆ ಇಲ್ಲ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಸಹ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಕೃಷಿ ಇಲಾಖೆ ಕೊಟ್ಟಿರುವಂಥದ್ದು ನೋಡ್ಬೋದು. ಹೇಗೆ ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕೃಷಿ ಭೂಮಿಯನ್ನು ಹದ ಮಾಡಿ ಬಿತ್ತನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ, ಶಿಕಾರಿಪುರ, ಸೊರಬ ಮತ್ತು ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲಾಗುತ್ತೆ. ಮೆಕ್ಕೆಜೋಳ ಬಿತ್ತನೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೇವಲ ಒಂದೇ ಒಂದು ಹದ ಮಳೆ ಬಿದ್ದರೆ ಸಾಕು, ಬಿತ್ತನೆಗೆ ರೈತರು ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ಕೃಷಿ ಇಲಾಖೆ ಸನ್ನದ್ಧವಾಗಿದ್ದರೆ, ಮತ್ತೊಂದೆಡೆ ರೈತರು ಸಹ ಈಗಾಗಲೇ ಬಿತ್ತನೆಗೆ ತಯಾರಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಭಾಗದಲ್ಲಿ ಸುರಿದ ಧಾರಾಕಾರ ಮಳೆ ಈಗ ಬಿಡುವು ಕೊಟ್ಟಿರುವಂಥದ್ದು. ಬಿಡುವು ಕೊಟ್ಟಿರೋದ್ರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿದೆ. ಹಾಗಾಗಿ ರೈತರು ತಮ್ಮ ಕೃಷಿ ಭೂಮಿಯನ್ನು ಈಗಾಗಲೇ ಉಳುಮೆ ಮಾಡಿಕೊಂಡು ಎಲ್ಲ ರೀತಿಯ ತಯಾರಿಯನ್ನು ಮಾಡಿ ಬಿತ್ತನೆಗಾಗಿ ಕಾಯ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನನಗೆ ಶಿವಮೊಗ್ಗದ ಹೊರಭಾಗದಲ್ಲಿ ಇರುವಂಥ ಕುಂಚನಹಳ್ಳಿ ಆ ಭಾಗದಲ್ಲಿದ್ದೇನೆ. ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಬಿತ್ತನೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕೃಷಿ ಭೂಮಿಯನ್ನು ಹಸನು ಮಾಡಿಕೊಂಡು ಇನ್ನೇನು ಮತ್ತೊಂದು ಹದ ಮಳೆ ಬಂದರೆ ಸಾಕು ಈಗಾಗಲೇ ಬಿತ್ತನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ನೋಡ್ಬೋದು. ಹೇಗೆ ಎಲ್ಲ ರೀತಿಯ ಮಣ್ಣನ್ನು ಹದ ಮಾಡ್ಕೊಂಡಿದ್ದಾರೆ, ಎಲ್ಲವೂ ತಯಾರಿದೆ. ಮತ್ತೊಂದು ಮಳೆ ಆದರೆ ಈಗ ಬಿತ್ತನೆ ಮಾಡಲಿಕ್ಕೆ ಮಲೆನಾಡು ಭಾಗದ ರೈತರು ತಯಾರಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಕೃಷಿ ಇಲಾಖೆ ಸಹ ಹೇಳಿದೆ, ಯಾರೂ ಸಹ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಖರೀದಿಸಬೇಡಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದೆ.
ಕೊಟ್ಟಿದೆ. ಜೊತೆಗೆ ರಸಗೊಬ್ಬರಗಳ ಕೊರತೆ ಇಲ್ಲ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಸಹ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಕೃಷಿ ಇಲಾಖೆ ಕೊಟ್ಟಿರುವಂಥದ್ದು ನೋಡ್ಬೋದು. ಹೇಗೆ ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕೃಷಿ ಭೂಮಿಯನ್ನು ಏನು ಹದ ಮಾಡಿ ಬಿತ್ತನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಏನು ಸಾಗರ, ಶಿಕಾರಿಪುರ, ಸೊರಬ ಮತ್ತು ಏನು ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲಾಗುತ್ತೆ. ಆ ಮೆಕ್ಕೆಜೋಳ ಬಿತ್ತನೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೇವಲ ಒಂದೇ ಒಂದು ಹದ ಮಳೆ ಬಿದ್ದರೆ ಸಾಕು, ಬಿತ್ತನೆಗೆ ರೈತರು ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ಕೃಷಿ ಇಲಾಖೆ ಸನ್ನದ್ಧವಾಗಿದ್ದರೆ, ಮತ್ತೊಂದೆಡೆ ರೈತರು ಸಹ ಈಗಾಗಲೇ ಬಿತ್ತನೆಗೆ ಏನು ತಯಾರಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಭಾಗದಲ್ಲಿ ಸುರಿದ ಧಾರಾಕಾರ ಮಳೆ ಈಗ ಬಿಡುವು ಕೊಟ್ಟಿರುವಂಥದ್ದು. ಬಿಡುವು ಕೊಟ್ಟಿರೋದ್ರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿದೆ. ಹಾಗಾಗಿ ರೈತರು ತಮ್ಮ ಕೃಷಿ ಭೂಮಿಯನ್ನು ಈಗಾಗಲೇ ಉಳುಮೆ ಮಾಡಿಕೊಂಡು ಎಲ್ಲ ರೀತಿಯ ತಯಾರಿಯನ್ನು ಮಾಡಿ ಬಿತ್ತನೆಗಾಗಿ ಕಾಯ್ತಿರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು. ನನಗೆ ಶಿವಮೊಗ್ಗದ ಹೊರಭಾಗದಲ್ಲಿ ಇರುವಂಥ ಕುಂಚನಹಳ್ಳಿ ಆ ಭಾಗದಲ್ಲಿದ್ದೇನೆ. ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಬಿತ್ತನೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕೃಷಿ ಭೂಮಿಯನ್ನು ಹಸನು ಮಾಡಿಕೊಂಡು ಇನ್ನೇನು ಮತ್ತೊಂದು ಹದ ಮಳೆ ಬಂದರೆ ಸಾಕು, ಈಗಾಗಲೇ ಬಿತ್ತನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ನೋಡ್ಬೋದು. ಹೇಗೆ ಎಲ್ಲ ರೀತಿಯ ಮಣ್ಣನ್ನು ಹದ ಮಾಡ್ಕೊಂಡಿದ್ದಾರೆ, ಎಲ್ಲವೂ ತಯಾರಿದೆ. ಮತ್ತೊಂದು ಮಳೆ ಆದರೆ ಈಗ ಬಿತ್ತನೆ ಮಾಡಲಿಕ್ಕೆ ಮಲೆನಾಡು ಭಾಗದ ರೈತರು ತಯಾರಾಗಿರುವಂಥದ್ದು. ಜೊತೆಗೆ ಏನು ಈಗಾಗಲೇ ಕೃಷಿ ಇಲಾಖೆ ಸಹ ಹೇಳಿದೆ, ಯಾರೂ ಸಹ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಖರೀದಿಸಬೇಡಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ರಸಗೊಬ್ಬರಗಳ ಕೊರತೆ ಇಲ್ಲ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಸಹ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಕೃಷಿ ಇಲಾಖೆ ಕೊಟ್ಟಿರುವಂಥದ್ದು ನೋಡ್ಬೋದು. ಹೇಗೆ ರೈತರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕೃಷಿ ಭೂಮಿಯನ್ನು ಏನು ಹದ ಮಾಡಿ ಬಿತ್ತನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಏನು ಸಾಗರ, ಶಿಕಾರಿಪುರ, ಸೊರಬ ಮತ್ತು ಏನು ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲಾಗುತ್ತೆ. ಆ ಮೆಕ್ಕೆಜೋಳ ಬಿತ್ತನೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೇವಲ ಒಂದೇ ಒಂದು ಹದ ಮಳೆ ಬಿದ್ದರೆ ಸಾಕು, ಬಿತ್ತನೆಗೆ ರೈತರು ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋದಾದರೆ ಒಂದೆಡೆ ಕೃಷಿ ಇಲಾಖೆ ಸನ್ನದ್ಧವಾಗಿದ್ದರೆ, ಮತ್ತೊಂದೆಡೆ ರೈತರು ಸಹ ಈಗಾಗಲೇ ಬಿತ್ತನೆಗೆ ಏನು ತಯಾರಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.